ಅಲ್ಲಿ ನೋಡ್ರಿ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದಂತೆ ಇಂದು ಬೆಳಗಿನ ಜಾವ 5 ಗಂಟೆಗೆ ನಮ್ಮೆಲ್ಲ ವಿಜಯಾನಂದ ಕಾಶ್ಯಪ್ನವರ ಅಭಿಮಾನಿಗಳು ಹಾಗೂ ಯೂನಿಯನ್ ಹಾಗೂ ಕುಲಕರ್ಣಿಪೇಟೆಯ ಹಾಗೂ ಇನ್ನಿತರ ಸಂಘ ಸಂಸ್ಥೆಯ ಎಲ್ಲ ಅಭಿಮಾನಿ ಮಿತ್ರರು ಸೇರಿ ಸುಮಾರು ಒಂದು 25 ಜನ ಯುವಕರು ಇಳಕಲ್ದಿಂದ ಬನಶಂಕರಿಯವರೆಗಿನ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈಗ ಮಾರ್ಗ ಮಧ್ಯದಲ್ಲಿ ಕಾಟಾಪುರದ ಸಾಯಿಬಾಬಾ ದೇವಸ್ಥಾನದಲ್ಲಿ ಇದೀಗ ತಾನೇ ಪ್ರಸಾದ ಮುಗಿಸಿ ಎಲ್ಲರೂ ಸಮಾವೇಶಗೊಂಡಿದ್ದಾರೆ. ಅಭಿಮಾನ ಅನ್ನೋದು ನಾವಾಗಿ ಬರುವಂಥದ್ದಲ್ಲ. ಈಗ ನಾವು ಸಾಯಿಬಾಬಾ ದೇವಸ್ಥಾನದಲ್ಲಿ ನಿಂತೀವಿ, ಸಾಯಿಬಾಬರೇ ಒಂದು ಕಡೆ ಹೇಳ್ತಾರೆ, ಲುಕ್ ಆ್ಯಟ್ ಮೀ, ಐ ವಿಲ್ ಲುಕ್ ಆ್ಯಟ್ ಯು ಅಂತ. ನೀನು ನನ್ನಡೆಗೆ ನೋಡು, ನಾನು ನಿನ್ನಡೆಗೆ ನೋಡ್ತೀನಿ ಅಂತ. ಅದೇ ರೀತಿ ಜನನಾಯಕರಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಮತದಾರರಿಗೆ ಕೂಡ ಅದೇ ರೀತಿ ಸಂಬಂಧ ಇರಬೇಕು. ನಾವು ಅವ್ರನ್ನ ನೋಡಬೇಕು, ಅವ್ರು ನಮ್ಮನ್ನು ನೋಡಬೇಕು. ಅಂಥ ಒಂದು ಸಂದೇಶ ಇರುವಂಥ ಸಾಯಿಬಾಬಾ ದೇವಸ್ಥಾನದಲ್ಲಿ ನಾವು ಅದೀವಿ. ಇಲ್ಲಿ ಮಾನ್ಯ ಶಾಸಕರು ಸಚಿವರಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಹರಕೆ ಹೊತ್ತಿದ್ದನ್ನು ನಮ್ಮ ರಾಜು ಇಳಕಲ್, ಮಾತೇಶ್ ಹಿರೇಮಠ್, ನಮ್ಮ ಜಾನಕಿಯವರು ಎಲ್ಲ ನಮ್ಮ ಯುವ ಮಿತ್ರರು ಸೇರಿ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದರು. ಇದೇ ಒಂದು ಸ್ಥಳದಲ್ಲಿ ಮಾನ್ಯ ಶಾಸಕರು ಸಿದ್ದರಾಮಯ್ಯ ಸಾಹೇಬರಿಗೆ ಮೂಢ ಹಗರಣದಲ್ಲಿ ಅದರಿಂದ ಮುಕ್ತರಾಗಲಿ, ನಿರಪರಾಧಿಯಾಗಿ ಹೊರಬರಲಿ ಅಂತ ಕೂಡ ಅದೇ ಒಂದು ಆಶಯ ಹೊತ್ತು ಪಾದಯಾತ್ರೆ ಮಾಡಿ ಇದೇ ಸ್ಥಳದಲ್ಲಿಯೇ ನಾವು ಸಮ್ಮಿಲನಗೊಂಡಿದ್ದೀವಿ. ಅದಕ್ಕೆ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಈ ಸಮಾವೇಶಗೊಂಡಿದ್ದೀವಿ. ಈ ಯುವಕರ ಕಾರ್ಯ ಅತ್ಯಂತ ಶ್ಲಾಘನೀಯ. ಇಂಥ ಅನೇಕ ವಿಧಾಯಕ ಕಾರ್ಯಗಳನ್ನು ನಮ್ಮೆಲ್ಲ ಯುವಕರು ಮಾಡಲಿ. ಅವ್ರಿಗೆಲ್ಲ ಈ ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ಹಾರೈಕೆ ಸದಾ ಇರುತ್ತಂತ ನಾನು ಆಶಿಸ್ತಾ ಇದ್ದೀನಿ.